ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು BLA 2 ಕಾರ್ಯಾಗಾರ. ಕೇಂದ್ರ ಚುನಾವಣಾ ಆಯೋಗ ದೇಶದಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಜಾರಿ ತರುವಾಗ ಬಿಜೆಪಿ ಸಹಮತ ಸೂಚಿಸಿತು. ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ವಿರೋಧಿಸಿತು. ಮತಚೋರಿ ಎಂದು ಆರೋಪ ಮಾಡುತ್ತಿರುವ ಕಾಂಗ್ರೆಸ್ಸಿನವರೇ ನಿಜವಾದ ಮತಚೋರಿಯ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಕೇರಳದಿಂದ ಬಂದವರಿಗೂ ಮತದಾನದ ಹಕ್ಕನ್ನ ನೀಡಿದ್ದು ಅವರು ಎರಡೂ ಕಡೆ ಮತದಾನ ಮಾಡುತ್ತಿದ್ದಾರೆ. ಆ ಮೂಲಕ ರಾಜ್ಯ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಎಂದು ಬಿಜೆಪಿ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮುನಿ ಹೇಳಿದ್ದಾರೆ. ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮತದಾರರ ಪಟ್ಟಿ ಪರಿಷ್ಕರಣೆ, ಕಾರ್ಯಕರ್ತರು ಪಕ್ಷದ ಚಟುವಟಿಕೆಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾತನಾಡಿದ ಅವರು, ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಹತ್ವ. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ಅಕ್ರಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕುವ ಬಗ್ಗೆ ಮಾಹಿತಿ ನೀಡುವುದು ಸೇರಿದಂತೆ ಕೆಲವು ಮಹತ್ವದ ವಿಷಯಗಳ ಬಗ್ಗೆ ತಿಳಿ ಹೇಳಿದ್ದಾರೆ. 2026ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗಳು ಸೇರಿದಂತೆ 10 ರಿಂದ 15 ರಾಜ್ಯಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ 74 ಲಕ್ಷ ನಕಲಿ ಓಟುಗಳನ್ನು ಮತ್ತು ಕೇರಳ ರಾಜ್ಯದಲ್ಲಿ 5 ಲಕ್ಷ ಜನರು ಮರಣ ಹೊಂದಿದ್ದಾರೆ. ಆದರೂ ಅವರೆಲ್ಲರೂ ಚುನಾವಣೆಯಲ್ಲಿ ಮತಗಳನ್ನು ಚಲಾವಣೆ ಮಾಡಿದ್ದಾರೆ. ಅಂತಹ ನಕಲಿ ಮತಗಳನ್ನು ಡಿಲೀಟ್ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಾಜಿ ನಗರಸಭಾ ಸದಸ್ಯ ಮಾರ್ಕೆಟ್ ಮೋಹನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳಿ, ಜಿಲ್ಲಾ ಖಜಾಂಚಿ ನಾಗಭೂಷಣ್ ರಾವ್, ಪ್ರಧಾನ ಕಾರ್ಯದರ್ಶಿ ಹರೀಶ್, ಕೋಡಿರ್ಲಪ್ಪ, ವೇಣುಮಾಧವ್, ನದಿಗಡ್ಡೆ ಪರಮೇಶ್, ಅನಿಲ್, ವೆಂಕಟಾದ್ರಿ, ಭರತ್ ಮತ್ತು ಪಕ್ಷದ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಅರುಣ್ ಕುಮಾರ್, SV, ನಂದಿ ಟಿವಿ. ಹೇಳಿದ್ರೆ ಧೀಮಂತ ನಾಯಕರು ನಮ್ಮ ವಾಜಪೇಯಿಯವರ ಕಾಲದಿಂದ ಕೂಡ ಈ ಒಂದು ಚಿಕ್ಕಬಳ್ಳಾಪುರ, ಕೋಲಾರ ಎರಡೂ ಜಿಲ್ಲೆಗಳು ಸೇರಿಸಿದ್ರೆ ಅತಿ ಹೆಚ್ಚು ಮತಗಳು ಪಡ್ಕೊಳ್ತಾ ಇದ್ದಿದ್ದು ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಗೌರಿಬಿದನೂರು ಅಂತ ಹೇಳಿದ್ರೆ ಬಿಜೆಪಿಗೆ ಅಡಪಾಯ ಆಗಿರ್ತಕ್ಕಂಥ ಏನು ವಿಧಾನಸಭಾ ಕ್ಷೇತ್ರ, ಈ ಬಾರಿ ಈ ವಿಧಾನಸಭಾದಲ್ಲಿ ವಿನಂತಿ ಮಾಡಬಹುದು. ಹಾಗಾಗಿ ಮುಂದಿನ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ MLA ಗೆಲ್ಸ್ಕೊಳ್ಳೋ ಅಂತ ಎಲ್ಲರ ಅವರ ಭವಿಷ್ಯ ನಿಮ್ಮ ಕೈಯಲ್ಲಿರೋದ್ರಿಂದ ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ನಿಮ್ಗೆ ಶುಭ ಹಾರೈಸ್ತಾ, ನಾನು ನಿಮ್ಮ ಜೊತೆಯಲ್ಲಿ SR ಮುರುಘಾ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನನಗೂ ಸಹಕಾರ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ, ಆ ಕಾರ್ಯಾಗಾರದಲ್ಲಿ ನಾವು ಏನೇನು ಕಲಿಬೇಕು ಅನ್ನೋದನ್ನ ಅಲ್ಲಿ ಕಲಿಸ್ಕೊಡ್ತಾರೆ. ಅದುವೇ ಇದು BLA 2 ಕಾರ್ಯಾಗಾರ. BLA 2 ಕಾರ್ಯಾಗಾರ ಏನು ಅನ್ನೋದನ್ನ ನಮ್ಮ ಜಗದೀಶ್ ಹಿರೇಮುನಿ ಅವರು ವಿವರವಾಗಿ ತಿಳಿಸ್ಕೊಡ್ತಾರೆ. ಆದರೆ ಪ್ರಾಸ್ತಾವಿಕವಾಗಿ ನಾನು ಹೇಳ್ಬಯಸೋದು ಇಷ್ಟೇ, ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗೌರಿಬಿದನೂರಲ್ಲಿ ಒಳ್ಳೆ ಭವಿಷ್ಯ ಇದೆ. ಯಾರೂ ಸಹ ನಾವು ಅಂಜಬಾರದು. ಕಾರ್ಯಕರ್ತರು ಬರೋ ಸಮಸ್ಯೆಗಳನ್ನು ನಾವೆಲ್ಲ ಎದುರಿಸೋಣ. ಅದೇನೇನು ಸಮಸ್ಯೆ ಬರುತ್ತೋ ಆಲ್ರೆಡಿ ನಾವು ಎದುರಿಸಿದ್ದೀವಿ, ಮುಂದೆ ಎದುರಿಸೋಣ. ಭಾರತೀಯ ಜನತಾ ಪಾರ್ಟಿಯನ್ನ ಎಲ್ಲರೂ ಶ್ರದ್ಧೆಯಿಂದ ಕಟ್ಟೋಣ. ಮುಂದಿನ ಚುನಾವಣೆಗಳಲ್ಲಿ